ಇವಾಗ ನಾವು ಬಂದಿದ್ದೀವಿ JKVKಯಲ್ಲಿರುವ ಯಂತ್ರಗಳು ಮತ್ತು ಅದರಿಂದ ಈಗ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗಕ್ಕಾಗಿ ಒಂದು ಭೂಮಿಯನ್ನು ಕೊಟ್ಟಿರ್ತಾರೆ. ಅದರೊಳಗೆ ಇವರು ಸದುಪಯೋಗ ಪಡಿಸ್ಕೊಳ್ಳೋ ಯಂತ್ರಗಳನ್ನೆಲ್ಲ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಯಂತ್ರಗಳಿದಾವೆ. ಇಲ್ಲಿ ಹೈನುಗಾರಿಕೆ ವಿಭಾಗನೂ ಇದೆ. ಇಲ್ಲಿ ನೋಡೋಣ ಬನ್ನಿ. ನಿಮಗೆ ಎಂಟ್ರೆನ್ಸ್ ಅಲ್ಲೇ ಕಾಣುತ್ತೆ ಒಂದು ಹಳೇ ಕಾಲದ ಟ್ರ್ಯಾಕ್ಟರ್. ನೋಡಿ, ಯಾರಿಗಾದ್ರೂ ಇದು ಎಷ್ಟನೇ ಮಾಡೆಲ್ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕ್ಬೋದು. ನೋಡ್ರಪ್ಪ, ಚಕಡಿ ಐತಿಲ್ಲೇ. ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಡಕ್ಟ್ ಆನ್ ಸನ್ಫ್ಲವರ್. ಇಲ್ಲಿ ನೋಡ್ಬೋದು, ಸನ್ಫ್ಲವರ್ ರಿಸರ್ಚ್ ಸೆಂಟರ್ ಇದು. ಬಿಲ್ಡಿಂಗ್ ಏನು ಕಾಣ್ತಿದೆಯಲ್ಲ, ಸೋಯಾಬೀನ್ ಇದು ಇದೆ ಇಲ್ಲಿ. ಸನ್ಫ್ಲವರ್ದಿದೆ. ಆಲ್ ಇಂಡಿಯಾ ರಿಸರ್ಚ್ ಪ್ರಾಜೆಕ್ಟ್. ಇದೆಲ್ಲ ರಿಸರ್ಚ್ ಸೆಂಟರ್ ಅನ್ಸುತ್ತೆ. ಆಯಿಲ್ ಸೀಡ್ ಸೆಕ್ಷನ್ ಅಂತಂದು ಹೇಳಿದೆ. ನೋಡೋಣ, ನಾವು ಬೆಳಗ್ಗೆ ಜಲ್ದಿ ಬಂದಿದ್ದೀವಿ, ಏನೋ ಆಫೀಸ್ ಓಪನ್ ಆಗಿಲ್ಲ. ಲೆಟ್ಸ್ ಸಿ. ಎಲ್ಲ ಪ್ಲಾಂಟೇಶನ್ ಹಾಕಿದ್ದಾರೆ. ಇದು ಮೋಸ್ಟ್ಲಿ ಮೆಣಸು ಅನಿಸುತ್ತೆ. ಮೆಣಸಲ್ಲ, ಇವೆಲ್ಲ ಏನಿದಾವಲ್ಲ ಡಿಪಾರ್ಟ್ಮೆಂಟ್ಗಳು ಇವು. ನೋಡ್ಬೋದು. ಇಲ್ಲೆಲ್ಲ ಲ್ಯಾಬೊರೇಟರಿಗಳು ಮತ್ತು ಎಲ್ಲ ಥರದ ರಿಸರ್ಚ್ ಸೆಂಟರ್ಗಳು ಇದಾವೆ ಇಲ್ಲಿ. ಇಲ್ಲಿ ನೋಡ್ಬೋದು ಯಂತ್ರಗಳನ್ನು. ಹಾರ್ವೆಸ್ಟಿಂಗ್ ಮಷಿನ್ ಇದೆ ಇಲ್ಲಿ, ಜಾನ್ ಡೀರೆ W50. ಪೈರು ಕಟಾವು ಯಂತ್ರ. ಇಲ್ಲಿ ಎಲ್ಲ ನೇಗಿಲು, ಥರ ಥರದ ಯಂತ್ರಗಳಿದಾವೆ ಇಲ್ಲಿ. ಎಲ್ಲ ಪೇಂಟ್ ಮಾಡ್ತಿದ್ದಾರೆ, ಮೇಂಟೆನೆನ್ಸ್ ಇಲ್ಲ. ಬನ್ನಿ ಸ್ನೇಹಿತರೆ, ಇವಾಗ ಹೋಗೋಣ ಹೈನುಗಾರಿಕೆ ಘಟಕ. ಈ ಹೈನುಗಾರಿಕೆ ಘಟಕದಲ್ಲಿ ತಳಿ HF ಮತ್ತು ಜರ್ಸಿ 2 ವೆರೈಟಿಗಳದು. ನೋಡೋಣ, ನೀವು ಒಳಗಡೆ ಬಿಡ್ತಾರಲ್ಲ ನೋಡೋಣ. ಡೈರಿ ಫಾರ್ಮಿಂಗ್. ಅಣ್ಣ, ಇಲ್ಲಿ ಒಟ್ಟ ಎಷ್ಟು ಆಕಳಗಳದಾವ? 80 ಆಕಳದಾವ. ಯಾವ ತಳಿ ಅದಾವಣ್ಣ ಇಲ್ಲಿ? ಜರ್ಸಿ ಮತ್ತು HF. ಇದು ಡೈರಿ ಫಾರ್ಮಿಂಗ್, ಇದನ್ನೆಲ್ಲ JKVKದವ್ರು ನೋಡ್ಕೊತಾರೆ. ಎಷ್ಟು ಲೀಟ್ರ್ ಹಾಲು ಹಿಂಡ್ತೈತಣ್ಣ ಇಲ್ಲಿ ಒಟ್ಟೆ?
ಹಾಂ, ಸಾಯಂಕಾಲ ಬೆಳಗ್ಗೆ 100ರಿಂದ 150, 200 ಆಗುತ್ತೆ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ 200, ಸಾಯಂಕಾಲ 200. ಸಾಯಂಕಾಲ 170. 170, 180. ಓಕೆ ಓಕೆ. ಹಾಂ ಹಾಂ. ಮುಸ್ಕಿನ ಜೋಳ ಇಲ್ಲಿ ಬೂಸ ಅವು ಕೊಡ್ಬೇಕು, ಇವ್ರು ಬರೀ ಪೀಡೆ ಕೊಡ್ತಾರೆ. ಫೀಡೇ ಕೊಡ್ತಾರೆ. ಹಾಂ ಬೇಳೆ ಬೂಸ, ಚಕ್ಕೆ ಬೂಸ, ಹಾಂ ಹಾಂ ಹಾಂ. ಜೋಳ ಕಡ್ಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಮುಸ್ಕಿನ ಜೋಳ ಕಡ್ಡಿ ಮುಸ್ಕು ಬರಬೇಕು, ಇಷ್ಟು ಬರಬೇಕು, ಹಾಂ ಹಾಂ ಹಾಂ. ಇಷ್ಟು ಮುಸ್ಕು ಬರುತ್ತೆ. ಅದನ್ನ ಮಾಡ್ಕೊಂಡು ಹಾಕಿದ್ರೆ ಒಳ್ಳೆ ಓಕೆ ಓಕೆ. ನೀವೆಲ್ಲ ಹಾಲು ಹಿಂಡೋದು ಮ್ಯಾನುವಲ್ ಆಗಿ ಹಿಂಡ್ತೀರಣ್ಣ ಅಥವಾ ಮಿಷಿನ್ ಇದೆ? ಮಿಷಿನಿಂದನೇ ಹಾಲು ಹಿಂಡೋದು? ಕೈಲಿ ಏನು 2-3 ಹಿಂಡ್ಬೋದು, ಹಾಂ ಜಾಸ್ತಿ ಹಿಂಡಕ್ಕಾಗಲ್ಲ. ಮಿಷಿನ್ ಅದಕ್ಕೆ ಹಿಂಡ್ತಾರೆ ಇವ್ರು. ಹಾಂ ಹಾಂ ಕೈಯಾಗ ಹಿಂಡಕ್ಕಾಗಲ್ಲ, ಇಷ್ಟು ಹೊಸರು ಹಿಂಡಕ್ಕಾಗಲ್ಲ, ಕೈಗೆ ಆಗಲ್ಲ ಮರೆ. ಹೌದು. ಮೊದಲು ಇಷ್ಟು ಹೊಸರು ಕಟ್ಕೊಂಡ್ರು ನಮ್ಮೂರಾಗ ಎಲ್ಲ ಹಿಂಡಿದ್ದೀರಿ, ಆಗಲ್ಲ ಇವಾಗ ಹಳ್ಳಿ ಕಡೆ ಎಲ್ಲ ಮಿಷಿನೇ. ಒಟ್ಟ ಎಷ್ಟು ಜನ ಕೆಲಸ ಮಾಡ್ತಾರಣ್ಣ ಇಲ್ಲಿ ಬರೀ ಹೈನುಗಾರಿಕೆದಾಗ? ಇದ್ರೊಳಗೆ ಒಂದು 4-5 ಜನ ಹೊಸ್ಕೊಂಡೆ ಸತ್ಯ ಹಾಂ ಒಂದು ಸೆಡ್ ಕ್ಲೀನ್ ಮಾಡಕ್ಕೆ ಬಂದಿರ್ತಾವ್ರೆ, ಹಾಂ. ಉಳ್ಕೊಯ್ಯಕ್ಕೆ ಒಂದು 6. ಹ್ಞೂ ಹ್ಞೂ. ಇಲ್ಲೆಲ್ಲ ಹುಲ್ಲೆಲ್ಲ ಎಲ್ಲಿ ಬೆಳೆಸ್ತೀರಣ್ಣ? ಇಲ್ಲಿ ಜಾಗ ಐತಾ ನಿಮ್ಮ ಹಿಂದ್ಗಡೆ? ಇದೆ ಇದೆ. ಇದೆಲ್ಲ ಗೋಮೂತ್ರ ಮತ್ತು ಸಗಣಿ ಏನು ಮಾಡ್ತೀರಣ್ಣ? ಸಗಣಿ ಮಾರ್ತಾರ ಇಲ್ಲಿ? ಬರೀ ಸಗಣಿ ಮಾರಲ್ಲ, ಹಾಂ, ಅಲ್ಲಿ ಒಂಥರ ಎರೆಹುಳ ಎರೆಹುಳ ಗೊಬ್ಬರ ಮಾಡಿ ಮಾರ್ತಾರೆ. ಹಾಂ 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 ಹಾಂ. ಇದು ಕೊಟ್ಟಿಗೆ ಗೊಬ್ಬರ ಅಂತಂದೇಳಿ ಮಾಡ್ತಾರಲ್ಲ ಅದು? ಹಾಂ ಹಾಂ. 15 ರೂಪಾಯಿ ಕೆ ಜಿ ಹಂಗೆ. ಯಾರು ರೈತರು ಬಂದು ತೊಗೊಂಡು ಹೋಗ್ತಾರಾ ಅಥವಾ ಇಲ್ಲೇ ಎಲ್ಲ ಇವ್ರು ಕೊಡ್ತಾರ ಮನೆಗೆ? ಹೌದಾ? ಹಾಂ ಹಾಂ ಹಾಂ. ಇದೊಂದು ರೈತರಿಗೆ ಮಾರ್ಗವಾಗ್ಲಿ ಅಂತ ಮಾಡಿದ್ದ ಅಥವಾ ಇದೊಂದು JKVKದೊಂದು ಬಿಸ್ನೆಸ್? ಹಾಂ ಹಾಂ. ಹುಡ್ರಿಗೆ ಇದ್ರ ಬಗ್ಗೆ ಹೇಳ್ಕೊಡ್ಲಿಕ್ಕೋಸ್ಕರ ಇದೊಂದು. ಹಾಂ ಹಾಂ. ಹೈನುಗಾರಿಕೆ ಬಗ್ಗೆ ಸ್ಟೂಡೆಂಟ್ಸಿಗೆ ಹೇಳ್ಕೊಡೋಕ್ಕೆ. ಹಾಂ ಹಾಂ ಹಾಂ. ಇವ್ರಿಗೆ ಒಂದು ಸೈಡ್ ಇನ್ಕಮ್ ಆಗುತ್ತೆ. ಓಕೆ, ಕೇಳಿದ್ರಲ್ಲ ಸ್ನೇಹಿತರೆ, ನೋಡೋಣ ಯಾವ ಕಡೆನೂ ಏನೋ ಇದೆ ನೋಡೋಣ. ದೊಡ್ಡದಿದೆ ಫಾರ್ಮು. ಈ ಕಡೆ ಎಲ್ಲ ದೊಡ್ಡ ಹಸುಗಳಿದಾವೆ, ಆ ಕಡೆ ಕರುಗಳಿದಾವೆ. ನೋಡೋಣ ಬನ್ನಿ. ನೋಡ್ಬೋದು ಇವರೆಲ್ಲ ಒಂದೊಂದೇ ರಿಸರ್ಚ್ ಆಗಿ ಒಂದೊಂದು ಲ್ಯಾಂಡ್ ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಒಂದೊಂದು ಗುಂಟೆ ಈ ಥರ ಪ್ಲಾಟಲ್ಲಿ ಒಂದು 4 ಥರ 5 ಥರ ವೆರೈಟಿಗಳನ್ನೆಲ್ಲ ಬೆಳ್ಕೊಂಡು ನೋಡ್ತಾರೆ. ನೋಡೋಣ ಆ ಕಡೆ ಹೋಗೋಣ. ಇದು ಹೈನುಗಾರಿಕೆ ಪ್ಲ್ಯಾಂಟ್, ಇದು JKVKದ್ದು. ಇಲ್ಲಿ ಹೈನುಗಾರಿಕೆ ಆದಮೇಲೆ ಇದ್ರ ಪಕ್ಕದಲ್ಲೇ ಇದೆ, ನೀವು ನೋಡ್ಬೋದು. ರಿನೋವೇಟೆಡ್ ಪಿಗ್ ಯೂನಿಟ್ ಅಂತಂದೇಳಿ ಹಂದಿ ಸಾಕಾಣಿಕೆ ಘಟಕ. ನೋಡೋಣ ಬನ್ನಿ ಒಳಗಡೆ ಏನಿದೆ ಅಂತ. ಆ್ಯಕ್ಚುಲಿ ಇದ್ರೊಳಗಡೆ ಎಲ್ಲ
ಜೈವಿಕ ಅನಿಲ ಘಟಕ ಇದೆ ಇದು. ಏನು ಕಾಣ್ತದೆ ಅಲ್ಲ, ಜೈವಿಕ ಅನಿಲ ಘಟಕ ನೋಡಿ. ಯಾರಿಗಾರು ಜೈವಿಕ ಅನಿಲ ಘಟಕ ಅಂದರೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿ ಹೊರಗಡೆ ಪಿಗ್ ಯೂನಿಟ್ ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ಇಲ್ಲಿ ಯಾವ ಹಂದಿಗಳು ಕಾಣ್ತಿಲ್ಲ. ಇಲ್ಲಿದೆ ನೋಡಿ, ಲಾಕ್ ಆಗಿದೆ, ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ. ಇದು ಯಾವ ತಳಿ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ಯಾರು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಯಾರೂ ಇಲ್ಲ ಇಲ್ಲಿ. JKVKದಲ್ಲಿ ಭಾಳ ದೊಡ್ಡ ಇದು ಪ್ಲ್ಯಾಂಟ್ ಇದೆ. ಇದು ಒಂದು 1200 ಎಕರೆ ಅಷ್ಟು ಜಾಗ ಇದೆ ಇಲ್ಲಿ JKVKದಲ್ಲಿ. ಎಲ್ಲ ಥರದ ಅಗ್ರಿಕಲ್ಚರಲ್ಲಿ ಏನೇನು ಬರುತ್ತಲ್ಲ ಅದೆಲ್ಲನೂ ಇದೆ ಇಲ್ಲಿ. ಇದನ್ನು ಮಾಡಿರೋ ಉದ್ದೇಶ, ಇಲ್ಲಿ ಅವ್ರನ್ನ ಯಾರು ಕೇಳಿದ್ರೆ ಅವರು ಸ್ಟೂಡೆಂಟ್ಸಿಗೋಸ್ಕರ ಮಾಡಿದ್ದೀವಿ, ಸ್ಟೂಡೆಂಟ್ಸ್ ನೋಡ್ತಾರೆ ಅಂತಂದೇಳಿ, ಅವ್ರಿಗೆ ಕಲಿಸ್ಬೇಕಂತಂದೇಳಿ. ಬಟ್ ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಇದು ಬರೀ ಅವ್ರ ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ರೈತರು ಇದರ ಉಪಯೋಗ ಪಡೆದುಕೊಳ್ಬೇಕು. ಇದನ್ನ ಇಲ್ಲಿ ಬಂದರೆ ನೀವು ಎಲ್ಲಿ ಹೋಗೋದೇ ಅವಶ್ಯಕತೆ ಇಲ್ಲ, ಇಲ್ಲೇ ಎಲ್ಲ ಸಿಗುತ್ತೆ ನಿಮಗೆ. ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಹೈಡ್ರೋಫಾರ್ಮಿಕ್ಕು, ಎಲ್ಲ ಥರದೂ ಸಿಗ್ತದೆ ಇಲ್ಲಿ. ಮತ್ತೇನಿದೆ ಬನ್ನಿ ನೋಡೋಣ. ಇವಾಗ ಹೈನುಗಾರಿಕೆ, ಹಂದಿ ಸಾಕಾಣಿಕೆ, ಈಗ ನೆಕ್ಸ್ಟ್ ಯಾವುದಿದೆ ಅಂತ ನೋಡೋಣ. ಮೇಕೆ ಘಟಕ, ಕುರಿ ಸಾಕಾಣಿಕೆ ಬಗ್ಗೆನೂ ಇದೆ ಇಲ್ಲಿ. ಅದಕ್ಕೆ ಆದಂಥ ಒಂದೊಂದು ಡಿಪಾರ್ಟ್ಮೆಂಟ್ಸ್ಗಳು ಅದಾವು. ರೈತರು ಯಾರು ಬಂದ್ರಂದ್ರೆ ಆ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ಅದು ಹೆಚ್ಚಿನ ಮಾಹಿತಿ ಕೇಳಿದ್ರೆ ಹೆಚ್ಚಿನ ಮಾಹಿತಿನೂ ಸೌಲಭ್ಯ ಮಾಡ್ತಾರೆ ಇಲ್ಲಿ. ಅದಕ್ಕೆ ಗೌರ್ಮೆಂಟಿಂದ ಯಾವ ಥರ ಏನಾದರೂ ಸಬ್ಸಿಡಿ ಅಥವಾ ಏನಾರು ಇದೇನಾ ಅಂತ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ ನಿಮ್ಗೆ ಆ ಡಿಪಾರ್ಟ್ಮೆಂಟಿಗೆ ಹೋದರೆ. ಇದು ಕುರಿ ಸಾಕಾಣಿಕೆ. ಅದರ ಬಾಜುನೇ ಇರೋದು ದನಗಳ ಕೊಟ್ಟಿಗೆ ಅಂತಂದೇಳಿ. ದೇಸಿ ಹಸು ತಳಿಗಳ ಸಂಸ್ಕರಣೆ ಅಂತಂದಿದೆ. ಬನ್ನಿ ನೋಡೋಣ. ಇಲ್ಲಿ ಎಲ್ಲ ಮೇಯಕ್ಕಾಗಿದ್ದಾವೇನಪ್ಪ, ಯಾವೂ ಇಲ್ಲ ಇಲ್ಲಿ. ಸಣ್ಣ ಕರಗಳದಾವು. ಬನ್ನಿ ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡ್ಬೋದು ಹಳ್ಳಿಕಾರ ಎತ್ತುಗಳಿದಾವೆ. ಹಳ್ಳಿಕಾರ ಹೌದಲ್ಲ, ಹಳ್ಳಿಕಾರನ ಸಾರಿ ಹಳ್ಳಿಕಾರ ಅಲ್ಲ ಅಂತ, ಇವು ಜವಾರಿ ಎತ್ತುಗಳಿವು. ಇದು ಒಂದು ಕುರಿ ಪಾಲನಾ ಘಟಕ. ನೋಡಿ ಕುರಿಗಳು ಎಷ್ಟಿದಾವೆ ಅಂತ. ಕೀ ಹಾಕಿದೆ, ಒಳಗಡೆ ಬಿಡಲ್ಲ. ಇಲ್ಲಿ ಬಂದು ಕೋಳಿ ಘಟಕ ಇದೆ. ಇಲ್ಲಿ ಯಾವ ಕೋಳಿಗಳಿಲ್ಲ ನೋಡಿ. ಕುರಿ ಮತ್ತು ಮೇಕೆ ತಳಿಗಳ ಸಂಸ್ಕರಣೆ ಮತ್ತು ತಳಿವರ್ಧನೆ. ನೋಡೋಣ ಬನ್ನಿ. ಅಣ್ಣ ನಿಮ್ದು ಯಾವ್ರಣ್ಣ? ಎಷ್ಟು ಕುರಿ ಅದಾವಣ್ಣ ಇಲ್ಲೇ? ಕುರಿ ಆ ಕಡೆ ಅದಾವ. ಇವಕ್ಕೇನಂತಾರಣ್ಣ? ಆಡು. ಎಷ್ಟು ಆಡು ಅದಾವಣ್ಣ ಇಲ್ಲಿ ಒಟ್ಟೆ? ಇವಿಷ್ಟನ ಇಲ್ಲಿರೋದು? ಆ ಕಡೆ ಇದಾವ ಮತ್ತೆ. ಇಲ್ಲಿ ಏನೇನು ಮಾಡ್ತೀರಣ್ಣ? ಇಲ್ಲಿ ಆಡು ಮತ್ತು ಕೋಳಿ ಸಾಕಾಣಿಕೆ ಐತೆಣ್ಣ? ಹಾಂ ಅಣ್ಣ. ಒಂದೊಂದು ಕಡಿ ಬೇರೆ ಬೇರೆ ಆಗ್ತವೆ.
ಇದ್ರಾಗ ಬೇರೆ ಐತೆ ಇದ್ರಾಗ ಬೇರೆ ಐತೆ ಮತ್ತು ಅದು ಬೇರೆ. ಯಾಕೆ ಬೇರೆ ಬೇರೆ ತಳಿಗಳಿಗೆ ಇದನ್ನ ಮಾಡಿದ್ರು. ಹಾಂ ಹಾಂ. ಇವು ಕೋಳಿ ಜಾತಿ ಯಾವ್ದಣ್ಣ ಇದೆ? ಇದು ಯಾವ್ದಣ್ಣ ಹಾಂ ಹಾಂ. ತಳಿಗಳು ಅಲ್ಲಿದಾವ, ನೋಡ್ಬೋದು ನೀವು. ಯಾವ ಕಡೆ ಬನ್ನಿ, ಆ ಕಡೆ ಇನ್ನೂ ಜಾಸ್ತಿ ಇದಾವಂತೆ, ನೋಡೋಣ. ಕುರಿ ಇದೆ ಇಲ್ಲಿದೆ ನೋಡಿ, ಮೋಸ್ಟ್ಲಿ ಜವಾರಿ ಅನ್ಸುತ್ತೆ ಅವ. ತಳಿಗಳ ವೆರೈಟಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ, ನೋಡ್ಬೋದು. ಇದು ತೂಕ ಎಷ್ಟು ಬರುತ್ತೆ, ಎತ್ತರ ಎಷ್ಟು ಬರುತ್ತೆ, ಉದ್ದ, ಬಣ್ಣ, ಮೂಲ ಯಾವುದು ಎಲ್ಲ ಇರುತ್ತೆ. ರೈತರು ಬಂದರೆ ಇವನ್ನೆಲ್ಲ ವೀಕ್ಷಣೆ ಮಾಡಬೇಕಾಗಿ ಕೇಳ್ಕೊತೀನಿ. ಎಲ್ಲ ಯೂಸ್ಫುಲ್ ಇದೆ ಫಾರ್ಮರಿಗೆ. ಇಲ್ಲ ಯಾರಾದರೂ ಹೈನುಗಾರಿಕೆ ಆಗಲಿ ಕುರಿ ಸಾಕಾಣಿಕೆ ಆಗಿ ಮಾಡಬೇಕಂದ್ರೆ ಇಲ್ಲಿ ಬಂದು ಎಲ್ಲ ಇನ್ಫಾರ್ಮೇಷನ್ ತಗೋಬೋದು. ಇಲ್ಲೇ ನಮಗೆ ಒಂದು ನೆಟ್ ಹೌಸ್ ಸಿಗುತ್ತೆ. ಇದರಲ್ಲಿ ಅಡಿಕೆ ಸಸಿಗಳು ಮತ್ತು ಒಂದು ವೆರೈಟೀಸ್ ಆಫ್ ಎಲ್ಲ ಸಸ್ಯಗಳನ್ನು ಬೆಳೆಸಿದ್ದಾರೆ ಇಲ್ಲಿ ನರ್ಸರಿಯಲ್ಲಿ. ಒಳಗಡೆ ಹೋಗ್ಲಿಕ್ಕೆ ಬರಲ್ಲ, ಲಾಕ್ ಹಾಕಿದ್ದಾರೆ. ಹಾಗೆ ಇದರ ಪಕ್ಕದಲ್ಲಿ ಗ್ರೀನ್ ಹೌಸ್ ಇದೆ, ಲಾಕ್ ಹಾಕಿದ್ದಾರೆ. ನೆಟ್ ಹೌಸ್ ಇದೆ ಇಲ್ಲಿ, ಇದು ಲಾಕ್ ಆಗಿದೆ. ಇದರಲ್ಲಿ ಎಲ್ಲ ಥರದ ಸಸ್ಯಗಳಿದಾವೆ ಇಲ್ಲಿ. ಮೋಸ್ಟ್ಲಿ ನನಗೆ ಇಲ್ಲಿ ಕಾಣೋ ಪ್ರಕಾರ ಅದು ಶ್ರೀಗಂಧ ಅನಿಸುತ್ತೆ. ಟೊಮೆಟೊ ಇದೆ, ಸನ್ಫ್ಲವರ್ ಇದೆ, ಇಷ್ಟು ಥರದ ವೆರೈಟಿಗಳನ್ನು ಬೆಳೆಸಿದ್ದಾರೆ. ಬಟ್ ಇದೆಲ್ಲ ಲಾಕ್ ಆಗಿದೆ. ಆ ಕಡೆನೂ ಗ್ರೀನ್ ಹೌಸ್ ಇದೆ. ಎಲ್ಲ ಗೋಡಂಗಳು, ಸೂರ್ಯಕಾಂತಿ ವಿಭಾಗ ಅಂತಿದೆ, ಸ್ಟೋರೇಜ್ ರೂಮ್ ಇದೆ, ಎಲ್ಲ ಇಕ್ವಿಪ್ಮೆಂಟ್ಸ್ಗಳಿದಾವೆ. ಎಲ್ಲ ಯಂತ್ರೋಪಕರಣಗಳ ನಿಲ್ಲುವ ಜಾಗಗಳು ಇವು. ಡಿಸ್ಕ್, ಇವೆಲ್ಲ ಗೋಡಂಗಳು ಇವು, ಸ್ಟೋರೇಜ್ ರೂಮ್. ರೈತರಿಗೆ ಯಾವ್ದಾರು ಇದರಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ, ಆಸಕ್ತಿ ಇದ್ದರೆ ಇದರಲ್ಲಿ ಇಲ್ಲಿ ಬಂದು ನೀವು ಅದನ್ನೆಲ್ಲ ನೋಡಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡು ಹೈನುಗಾರಿಕೆ ಆಗಲಿ, ಕುರಿ ಸಾಕಾಣಿಕೆ ಆಗಲಿ, ಹಂದಿ ಸಾಕಾಣಿಕೆ ಆಗಲಿ, ಎಲ್ಲ ಥರದ ವಿಷಯಗಳನ್ನು ತಿಳ್ಕೊಬೋದು ನೀವು ಇಲ್ಲಿ. ಇದಿರೋದು ಬೆಂಗಳೂರು JKVK, ಬೆಂಗಳೂರಲ್ಲಿದೆ ಇದು. ಇನ್ನೂ ಭಾಳ ಇದೆ, ಬನ್ನಿ ನೋಡೋಣ ನೆಕ್ಸ್ಟ್.